ಇವತ್ ಮಠ ಮಧ್ಯದಾಗ ಸಿದ್ದೇಶ್ವರ ಜಾತ್ರೆಗೆ ಬಂದ್ ನೋಡ್ತೀವಿ. ಇಲ್ಲಿ ಅಣ್ಣಗಳು ಬೋಟ್ ತಗೊಂಡ್ ನಡು ಸಮುದ್ರದಾಗ ಮೀನ್ ಹಿಡಿಯತ್ತಿದ್ರು. ನನಗೂ ಮೀನ್ ಹಿಡಿದು ಕಲಸ್ರಿ ಅನ್ನಿ ಇಳಿಸಿಟ್ಟು ಮೆಣಸಿನಕಾಯಿ ಮೇರವಣ ಸುಮ್ ಹೋಗ್ಲಿಲ್ಲ ಅಂದ್ರೆ ನೀನ್ ಲಿಂಬಿಕಾಯಿ ಹಿಂಡಿ ಶರ್ಬತ್ ಮಾಡಿಬಿಡ್ತಾನ ಅಂದ್ರು. ಅದಕ್ಕೆ ಮುಚ್ಕೊಂಡು ಸುಮ್ ಬಂದ್ಬಿಟ್ಟೆ. ಇದನ್ನ ನೋಡಿ ನಾನು ವಿಚಾರ ಮಾಡಿದ್ನಿ, ಇಲ್ಲಾಕ್ ಪ್ಯಾನ್ ಹಚ್ಚಾರ ಗಾಳಿ ಹೊಡ್ಯಾಕ. ಪ್ಯಾನ್ ಇಷ್ಟು ಕೆಳಗೆ ಹಚ್ಚಾರ ಅಂದ್ರೆ ಅವ್ರಿಗೆ ಕಾವ್ ಎಷ್ಟು ಕೆಳಗಿನ ಜಾಗದಾಗ ಆಗತ್ತಿರ್ಬೇಕು ಅನ್ನೋದ ನಂಗೆ ತಿಳಿಲಿಲ್ಲ. ಇಲ್ಲಿ ಜಾತ್ರಾಗ ನೋಡಿದ್ದೆಲ್ಲ ಬೇಕನ್ಸಾತಿತ್ತು. ಕಾಲಿ ಕಿಶ ಕೈ ಹಾಕಿದಾಗ ಸಾಕಣಿಸ್ತು. ಮಾಡ್ಲಾರ್ದ ಬಂದಿನಿ ಇವತ್ತು ಬ್ರಷ್ ಸಿಕ್ಕಾಪಟ್ಟೆ ಐತಿ ಇಲ್ಲಿ ರಶ್. ನನ್ ಮ್ಯಾಗ ಯಾರಿಗಾಗಲ್ಲ ಕ್ರಶ್, ಯಾಕಂದ್ರೆ ನಾನು ಬಾಜು ಅದ ನಮ್ ದೋಸ್ತ್ ಪರ್ಶು. ಆನಂದ್ ಬೈ ಕ್ಯಾಮ್ರಾ ಲಾಗ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಾನ. ಇದನ್ನ ನೋಡಿದ ಕೂಡಲೇ ನಮ್ದು ಸಣ್ಣ ಕಡೆಯಾಗ ಸ್ಟಾರ್ಟ್ ಆಯ್ತು. ಒಳಗ್ ಕುಂತ ಬರ್ಬೇಕು ಅನ್ಸಾತಿತ್ತು. ಆದ್ರೆ ಇದ್ರಾಗ ಕುಂದ್ರಾಕ ಆಧಾರ್ ಕಾರ್ಡ್ ಅವ್ರಿಗೆ ಫ್ರೀ ಇಲ್ಲ ಅಂತಂದ ಹೊರಗ್ ನಿಂತ ಕೊಟ್ಟಿದ್ 3 ಟಿಕೆಟ್ ಹರ್ದ್ 12 ಮಾಡ್ಕೊಂಡು ಒಳಗೆ ಹೋಗಿ ನಮ್ದು ಹರ್ದ್ 16 ಆಗ್ಬಿಡ್ತು. ಇದ್ರಾಗಂತ್ರ ಫುಲ್ ಮಜಾ ಮಾಡ್ಕೊಂಡು ಹೊರಗೆ ಬಂದಿವಿ. ಆದ್ರೆ ನಮ್ ಸಿದ್ದೇಶ್ವರ ಜಾತ್ರೆ ನೈಟ್ ವ್ಯೂ ನೋಡ್ರಿ ಎಷ್ಟು ಅನ್ನೋದು ಸೈಕ್ ಐತಿ. ಅಲ್ಲಿ ನೆಕ್ಸ್ಟ್ ಡೇ ಮತ್ತೆ ವಾಪಸ್ ಜಾತ್ರಾ ಪ್ರತ್ಯಕ್ಷ ಆಗಿವಿ. ಅಲ್ಲಿ ಒಂದು ಸೈಕಲ್ ಗಾಲಿ ಪಂಚರ್ ಆಗೈತಿ. ಅದನ್ನ ಪಂಚರ್ ತೆಗಕ್ಕೆ ಎಷ್ಟು ಮ್ಯಾಗ ಹೋಯ್ತು ಕಟ್ಟಾರ ನೋಡ್ರಿ ಅನ್ಕೊಂಡಿದ್ದೆ. ಆದ್ರೆ ಆಮೇಲೆ ಗೊತ್ತಾಯ್ತು ಸೈಕಲ್ ಗಾಲಿ ಪಂಚರ್ ಆಗಿಲ್ಲ, ಗಾಲಿ ಔಟ್ ಆಗೈತಿ. ಅದನ್ನ ಔಟ್ ತೆಗಕ್ಕೆ ಅಷ್ಟು ಮ್ಯಾಗ ಹೋಯ್ತು ಕಟ್ಟಾರ ಅಂತೇಳಿ. ಹಂಗ ಮುಂದ್ ಬರ್ದ್ರಾಗ ಬಣ್ಣ ಫುಲ್ ಕುಡಿದು ಬೈಕ್ ನಮ್ ಕಡೆ ಫುಲ್ ಫಾಸ್ಟ್ ಆಗಿ ತಗೊಂಡ್ ಇನ್ನೇನ್ ನಮಗೆ ಹೆಟ್ ಬಿಡ್ತಾನ ಅಂತೇಳಿ ನಾವು ಫುಲ್ ಅಂಜಾತಿದ್ವಿ. ಅಷ್ಟ್ರಾಗ ಪಟ್ನ ಕಟ್ ಹೊಡ್ಕೊಂಡು ಹೋಗ್ಬಿಟ್ಟು ಇವತ್ತು ನಾವು ಬಚಾವಾದಿವ್ರಿ. ಯಾಕಂದ್ರೆ ಅಣ್ಣನ ವಾಟ್ ಕ್ಯಾಟ್ ಹೆವಿ ಡ್ರೈವರ್ ಇದ್ದ ಮತ್ತೆ ಬೈಕ್ನು ಅಷ್ಟು ಕಟ್ ದೊಡ್ಡದಿತ್ತು. ನೋಡ್ರಿ ಬೈಕ್ ಏನ್ ಕಟ್ಟ ನಾವ್ತೈತಿ ಅಂತೇಳಿ. ಇಲ್ಲಿ ನೋಡ್ರಿ ಬಟಾಟಿ ಗೀಸ್ ಬರಂಗಿಲ್ಲ ಒಂದ್ ಕಾರಣಕ್ಕ ಅದ್ ನೆನ್ಯಾಗ ಮುಳುಗಿ ಸೂಸೈಡ್ ಮಾಡ್ಸತ್ತಾರ. ಅಲ್ಲಿ ಸೀದಾ ನಾವು ದಾಂಡೇಲಿ ಬಂದಿವಿ ಬೋಟ ಮತ್ತು ವಾಟರ್ ಆಕ್ಟಿವಿಟೀಸ್ ಮಾಡಾಕ. ಆದ್ರೆ ಎಷ್ಟು ದೊಡ್ಡ ಬೋಟ ಮತ್ತೆ ಇಷ್ಟು ಜೋರಾಗಿ ಹರಿಯೋ ನದಿ ನೋಡಿ ನಮ್ದು 16 ಆಗಿ ಊರ್ ಬಾಗ್ಲಾಗ ವಾಪಸ್ ಬಂದ್ಬಿಟ್ವಿ. ಅರ್ಧ ತಾಸ ಆಯ್ತು ನೋಡ್ಲತ್ತೀವ ಸೈಕಲ್ ಗಾಲಿ ಪಂಚರ್ ಇನ್ನ ತೆಗಿವಲ್ರು. ಅದಕ್ಕೆ ತಲಿ ಹಾಪಾಗಿ ನಾವು ತೆಗೆದು ಬರ್ಬೇಕಂತ ಹೊಂಟಿವಿ. ಇದ್ರ ಟಿಕೆಟ್ ತೆಗ್ಯಾಕ ನಮ್ಮ ಅಮ್ಮರ್ ಬೈನು ಅರ್ಧ ಪ್ಯಾಂಟ್ ಹರಿದು ಕೊಟ್ಟು ಬಂದಿವಿ. ಇಲ್ಲಿ ನಮ್ಮ ಬೈಗಳು ಯಾರ ಮನೆ ಕರ್ಕೊಂಡ್ ಬಂದಿರೋ ಬೈ ಅಂದ್ರು ಇದು ನಮ್ಮ ಬೀಗ್ರ ಮನೆ ಐತೆ ಅಂತಂದೆ. ಮತ್ತೆ ವಾಶ್ರೂಮ್ ಮೇಲೆ ಐತೆ ಅಂದ್ರು ವಾಶ್ರೂಮ್ ಮೇಲೆ ಬೈ ಡೈರೆಕ್ಟ್ ಇಲ್ಲಿದ್ ಹೊಡೆದೆ ಅಂದ್ರೆ ಕೆಳಗಿನ ಮನ್ಯಾಗ ಹೋಗ್ಬಿಡ್ತಾವ ತಂದೆ. ಅಷ್ಟು ಅಂದಿದ್ ಬೈ ಮನಿ ಬಿಟ್ಟು ಓಡಿ ಹೊಂಟ ನೋಡ್ರಿ. ನಾವೆಲ್ಲ ಎಂಜಾಯ್ ಮಾಡ್ಬೇಕಂತ ಇದ್ರ ಒಳಗೆ ಬಂದ್ ಕೂತೀವಿ. ಆದ್ರೆ ಎಂಜಾಯ್ ನಮ್ಮನ್ನ ಹಿಡಿದು ಫಸ್ಟ್ ಕ್ಲಾಸ್ ಮಾಡಿ ಕೆಳಗಿಳಿಸಿ ಕಳಿಸ್ಬಿಡ್ತು.